ರಾಬರ್ಟ್ ಸರ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಗಿರೀಶ್ ಮಟ್ಟಣ್ಣನವರವರು ಇವತ್ತು ಏರ್ಪೋರ್ಟ್ ಅಲ್ಲಿ ಹೇಳಿದ್ರು ನಾವು ಕೂಡ ಚಿನ್ನಯ್ಯ ಜೊತೆ ಟಚ್ ಅಲ್ಲಿ ಇದೀವಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಅವ್ರ ಪತ್ನಿ ಹಾಗೆ ಸಹೋದರಿ ಹೇಳ್ತಿದ್ದಾರೆ. ನಾವು ಯಾರ ಮಾತನ್ನ ನಂಬಬೇಕು ನೀವೇ ಹೇಳ್ಬಿಡಿ. ಗಿರೀಶ್ ಅವ್ರ ಮಾತನ್ನ ನಂಬೇಕಾ ಅಥವಾ ಚಿನ್ನಯ್ಯನ ಪತ್ನಿ ಹಾಗೆ ಸಹೋದರಿ ಮಾತು ನಂಬೇಕಾ ಅಂತ? ಇಬ್ರು ಹೇಳಿದ್ರು ನೀವೇ ಕೇಳಿಸ್ಕೊಂಡ್ರಿ. ಇನ್ನು ಅದ್ರ ಮೇಲೆ ನಾನೇನು ಹೇಳಿ? ಅವರ ನಂಬಿಕೆ ಅವರವರಿಗೆ ಬಿಟ್ಟದ್ದು. ಅವ್ರವ್ರಿಗೆ ಬಿಟ್ಟಿದ್ದು ಅಂದ್ರೆ ಯಾರಿಗೆ ಬಿಟ್ಟಿದ್ದು ಸರ್ ಇದು? ವೀಕ್ಷಕರಿಗೆ ಬಿಟ್ಟದ್ದು. ಅಂದ್ರೆ ಚಿನ್ನಯ್ಯನ ವಿಚಾರದಲ್ಲಿ ಗಿರೀಶ್ ಮಟ್ಟಣ್ಣನವರವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಅವರ ಸಹೋದರಿ ಹಾಗೆ ಪತ್ನಿ ವಾದವನ್ನ ವೀಕ್ಷಕರು ಒಪ್ಪಬಹುದು. ಕೇಳಿಸ್ತಾ ಇದೆಯಾ ಸರ್ ನಾನು ಮಾತನಾಡ್ತಿರೋದು? ಸರಿ, ವೀಕ್ಷಕರಿಗೆ ಬಿಟ್ಟದ್ದು. ಅದೇ ಹೇಳಿದೆ, ತಾವು ಬಹಳ ಸಮಯದಿಂದ ಈ ಧರ್ಮಸ್ಥಳ ಪ್ರಕರಣವನ್ನು ನಡೆಸ್ತಾ ಇದ್ದೀರಿ. ತಮ್ಮ ವೀಕ್ಷಕರಿಗೆ ಬಿಟ್ಟದ್ದು ಆಗಿದ್ದಾರೆ. ಚರ್ಚೆ ಮಾತ್ರ ಮಾಡ್ತಿದೀವಿ, SIT ತನಿಖೆ ಮಾಡ್ತಿರೋದು, ನಡೆಸ್ತಿರೋದು SIT. ತಮ್ಮ ವೀಕ್ಷಕರು ಅಷ್ಟು ಪ್ರಬುದ್ಧರು, ಯಾವ್ದನ್ನು ನಂಬಬೇಕು ಯಾವ್ದನ್ನು ನಂಬಾರದು ಅಂತ ಗೊತ್ತಿರೋಷ್ಟು ಪ್ರಬುದ್ಧರು ಅಂತ ನಾನು ಅನ್ಕೊಂಡಿದ್ದೇನೆ. ರೈಟ್. ಹಾಗಾದ್ರೆ ನಿಮ್ಮ ಶಾರ್ಟ್ ಅಂಡ್ ಸ್ವೀಟ್ ಉತ್ತರ. ರಾಬರ್ಟ್ ಸರ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಗಿರೀಶ್ ಮಟ್ಟಣ್ಣನವರವರು ಇವತ್ತು ಏರ್ಪೋರ್ಟ್ ಅಲ್ಲಿ ಹೇಳಿದ್ರು ನಾವು ಕೂಡ ಚಿನ್ನಯ್ಯ ಜೊತೆ ಟಚ್ ಅಲ್ಲಿ ಇದೀವಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಅವ್ರ ಪತ್ನಿ ಹಾಗೆ ಸಹೋದರಿ ಹೇಳ್ತಿದ್ದಾರೆ. ನಾವು ಯಾರ ಮಾತನ್ನ ನಂಬಬೇಕು ನೀವೇ ಹೇಳ್ಬಿಡಿ. ಗಿರೀಶ್ ಅವ್ರ ಮಾತನ್ನ ನಂಬೇಕಾ ಅಥವಾ ಚಿನ್ನಯ್ಯನ ಪತ್ನಿ ಹಾಗೆ ಸಹೋದರಿ ಮಾತು ನಂಬೇಕಾ ಅಂತ? ಇಬ್ರು ಹೇಳಿದ್ರು ನೀವೇ ಕೇಳಿಸ್ಕೊಂಡ್ರಿ. ಇನ್ನು ಅದ್ರ ಮೇಲೆ ನಾನೇನು ಹೇಳಿ? ಅವರ ನಂಬಿಕೆ ಅವರವರಿಗೆ ಬಿಟ್ಟದ್ದು. ಅವ್ರವ್ರಿಗೆ ಬಿಟ್ಟಿದ್ದು ಅಂದ್ರೆ ಯಾರಿಗೆ ಬಿಟ್ಟಿದ್ದು ಸರ್ ಇದು? ವೀಕ್ಷಕರಿಗೆ ಬಿಟ್ಟದ್ದು. ಅಂದ್ರೆ ಚಿನ್ನಯ್ಯನ ವಿಚಾರದಲ್ಲಿ ಗಿರೀಶ್ ಮಟ್ಟಣ್ಣನವರವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಅವರ ಸಹೋದರಿ ಹಾಗೆ ಪತ್ನಿ ವಾದವನ್ನ ವೀಕ್ಷಕರು ಒಪ್ಪಬಹುದು. ಕೇಳಿಸ್ತಾ ಇದೆಯಾ ಸರ್ ನಾನು ಮಾತನಾಡ್ತಿರೋದು? ಸರಿ, ವೀಕ್ಷಕರಿಗೆ ಬಿಟ್ಟದ್ದು. ಅದೇ ಹೇಳಿದೆ, ತಾವು ಬಹಳ ಸಮಯದಿಂದ ಈ ಧರ್ಮಸ್ಥಳ ಪ್ರಕರಣವನ್ನು ನಡೆಸ್ತಾ ಇದ್ದೀರಿ. ತಮ್ಮ ವೀಕ್ಷಕರಿಗೆ ಬಿಟ್ಟದ್ದು ಆಗಿದ್ದಾರೆ. ಚರ್ಚೆ ಮಾತ್ರ ಮಾಡ್ತಿದೀವಿ, SIT ತನಿಖೆ ಮಾಡ್ತಿರೋದು, ನಡೆಸ್ತಿರೋದು SIT. ತಮ್ಮ ವೀಕ್ಷಕರು ಅಷ್ಟು ಪ್ರಬುದ್ಧರು, ಯಾವ್ದನ್ನು ನಂಬಬೇಕು ಯಾವ್ದನ್ನು ನಂಬಾರದು ಅಂತ ಗೊತ್ತಿರೋಷ್ಟು ಪ್ರಬುದ್ಧರು ಅಂತ ನಾನು ಅನ್ಕೊಂಡಿದ್ದೇನೆ. ರೈಟ್. ಹಾಗಾದ್ರೆ ನಿಮ್ಮ ಶಾರ್ಟ್ ಅಂಡ್ ಸ್ವೀಟ್ ಉತ್ತರ ವೀಕ್ಷಕರಿಗೆ. ರಾಬರ್ಟ್ ಸರ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಗಿರೀಶ್ ಮಟ್ಟಣ್ಣನವರವರು ಇವತ್ತು ಏರ್ಪೋರ್ಟ್ ಅಲ್ಲಿ ಹೇಳಿದ್ರು ನಾವು ಕೂಡ ಚಿನ್ನಯ್ಯ ಜೊತೆ ಟಚ್ ಅಲ್ಲಿ ಇದೀವಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಅವ್ರ ಪತ್ನಿ ಹಾಗೆ ಸಹೋದರಿ ಹೇಳ್ತಿದ್ದಾರೆ. ನಾವು ಯಾರ ಮಾತನ್ನ ನಂಬಬೇಕು ನೀವೇ ಹೇಳ್ಬಿಡಿ. ಗಿರೀಶ್ ಅವ್ರ ಮಾತನ್ನ ನಂಬೇಕಾ ಅಥವಾ ಚಿನ್ನಯ್ಯನ ಪತ್ನಿ ಹಾಗೆ ಸಹೋದರಿ ಮಾತು ನಂಬೇಕಾ ಅಂತ? ಇಬ್ರು ಹೇಳಿದ್ರು ನೀವೇ ಕೇಳಿಸ್ಕೊಂಡ್ರಿ. ಇನ್ನು ಅದ್ರ ಮೇಲೆ ನಾನೇನು ಹೇಳಿ? ಅವರ ನಂಬಿಕೆ ಅವರವರಿಗೆ ಬಿಟ್ಟದ್ದು. ಅವ್ರವ್ರಿಗೆ ಬಿಟ್ಟಿದ್ದು ಅಂದ್ರೆ ಯಾರಿಗೆ ಬಿಟ್ಟಿದ್ದು ಸರ್ ಇದು? ವೀಕ್ಷಕರಿಗೆ ಬಿಟ್ಟದ್ದು. ಅಂದ್ರೆ ಚಿನ್ನಯ್ಯನ ವಿಚಾರದಲ್ಲಿ ಗಿರೀಶ್ ಮಟ್ಟಣ್ಣನವರವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಅವರ ಸಹೋದರಿ ಹಾಗೆ ಪತ್ನಿ ವಾದವನ್ನ ವೀಕ್ಷಕರು ಒಪ್ಪಬಹುದು. ಕೇಳಿಸ್ತಾ ಇದೆಯಾ ಸರ್ ನಾನು ಮಾತನಾಡ್ತಿರೋದು? ಸರಿ, ವೀಕ್ಷಕರಿಗೆ ಬಿಟ್ಟದ್ದು. ಅದೇ ಹೇಳಿದೆ, ತಾವು ಬಹಳ ಸಮಯದಿಂದ ಈ ಧರ್ಮಸ್ಥಳ ಪ್ರಕರಣವನ್ನು ನಡೆಸ್ತಾ ಇದ್ದೀರಿ. ತಮ್ಮ ವೀಕ್ಷಕರಿಗೆ ಬಿಟ್ಟದ್ದು ಆಗಿದ್ದಾರೆ. ಚರ್ಚೆ ಮಾತ್ರ ಮಾಡ್ತಿದೀವಿ, SIT ತನಿಖೆ ಮಾಡ್ತಿರೋದು, ನಡೆಸ್ತಿರೋದು SIT. ತಮ್ಮ ವೀಕ್ಷಕರು ಅಷ್ಟು ಪ್ರಬುದ್ಧರು, ಯಾವ್ದನ್ನು ನಂಬಬೇಕು ಯಾವ್ದನ್ನು ನಂಬಾರದು ಅಂತ ಗೊತ್ತಿರೋಷ್ಟು ಪ್ರಬುದ್ಧರು ಅಂತ ನಾನು ಅನ್ಕೊಂಡಿದ್ದೇನೆ. ರೈಟ್. ಹಾಗಾದ್ರೆ ನಿಮ್ಮ ಶಾರ್ಟ್ ಅಂಡ್ ಸ್ವೀಟ್ ಉತ್ತರ. ರಾಬರ್ಟ್ ಸರ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಗಿರೀಶ್ ಮಟ್ಟಣ್ಣನವರವರು ಇವತ್ತು ಏರ್ಪೋರ್ಟ್ ಅಲ್ಲಿ ಹೇಳಿದ್ರು ನಾವು ಕೂಡ ಚಿನ್ನಯ್ಯ ಜೊತೆ ಟಚ್ ಅಲ್ಲಿ ಇದೀವಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಅವ್ರ ಪತ್ನಿ ಹಾಗೆ ಸಹೋದರಿ ಹೇಳ್ತಿದ್ದಾರೆ. ನಾವು ಯಾರ ಮಾತನ್ನ ನಂಬಬೇಕು ನೀವೇ ಹೇಳ್ಬಿಡಿ. ಗಿರೀಶ್ ಅವ್ರ ಮಾತನ್ನ ನಂಬೇಕಾ ಅಥವಾ ಚಿನ್ನಯ್ಯನ ಪತ್ನಿ ಹಾಗೆ ಸಹೋದರಿ ಮಾತು ನಂಬೇಕಾ ಅಂತ? ಇಬ್ರು ಹೇಳಿದ್ರು ನೀವೇ ಕೇಳಿಸ್ಕೊಂಡ್ರಿ. ಇನ್ನು ಅದ್ರ ಮೇಲೆ ನಾನೇನು ಹೇಳಿ? ಅವರ ನಂಬಿಕೆ ಅವರವರಿಗೆ ಬಿಟ್ಟದ್ದು. ಅವ್ರವ್ರಿಗೆ ಬಿಟ್ಟಿದ್ದು ಅಂದ್ರೆ ಯಾರಿಗೆ ಬಿಟ್ಟಿದ್ದು ಸರ್ ಇದು? ವೀಕ್ಷಕರಿಗೆ ಬಿಟ್ಟದ್ದು. ಅಂದ್ರೆ ಚಿನ್ನಯ್ಯನ ವಿಚಾರದಲ್ಲಿ ಗಿರೀಶ್ ಮಟ್ಟಣ್ಣನವರವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಅವರ ಸಹೋದರಿ ಹಾಗೆ ಪತ್ನಿ ವಾದವನ್ನ ವೀಕ್ಷಕರು ಒಪ್ಪಬಹುದು. ಕೇಳಿಸ್ತಾ ಇದೆಯಾ ಸರ್ ನಾನು ಮಾತನಾಡ್ತಿರೋದು? ಸರಿ, ವೀಕ್ಷಕರಿಗೆ ಬಿಟ್ಟದ್ದು. ಅದೇ ಹೇಳಿದೆ, ತಾವು ಬಹಳ ಸಮಯದಿಂದ ಈ ಧರ್ಮಸ್ಥಳ ಪ್ರಕರಣವನ್ನು ನಡೆಸ್ತಾ ಇದ್ದೀರಿ. ತಮ್ಮ ವೀಕ್ಷಕರಿಗೆ ಬಿಟ್ಟದ್ದು ಆಗಿದ್ದಾರೆ. ಚರ್ಚೆ ಮಾತ್ರ ಮಾಡ್ತಿದೀವಿ, SIT ತನಿಖೆ ಮಾಡ್ತಿರೋದು, ನಡೆಸ್ತಿರೋದು SIT. ತಮ್ಮ ವೀಕ್ಷಕರು ಅಷ್ಟು ಪ್ರಬುದ್ಧರು, ಯಾವ್ದನ್ನು ನಂಬಬೇಕು ಯಾವ್ದನ್ನು ನಂಬಾರದು ಅಂತ ಗೊತ್ತಿರೋಷ್ಟು ಪ್ರಬುದ್ಧರು ಅಂತ ನಾನು ಅನ್ಕೊಂಡಿದ್ದೇನೆ. ರೈಟ್. ಹಾಗಾದ್ರೆ ನಿಮ್ಮ ಶಾರ್ಟ್ ಅಂಡ್ ಸ್ವೀಟ್ ಉತ್ತರ ವೀಕ್ಷಕರಿಗೆ. ರಾಬರ್ಟ್ ಸರ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಗಿರೀಶ್ ಮಟ್ಟಣ್ಣನವರವರು ಇವತ್ತು ಏರ್ಪೋರ್ಟ್ ಅಲ್ಲಿ ಹೇಳಿದ್ರು ನಾವು ಕೂಡ ಚಿನ್ನಯ್ಯ ಜೊತೆ ಟಚ್ ಅಲ್ಲಿ ಇದೀವಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಅವ್ರ ಪತ್ನಿ ಹಾಗೆ ಸಹೋದರಿ ಹೇಳ್ತಿದ್ದಾರೆ. ನಾವು ಯಾರ ಮಾತನ್ನ ನಂಬಬೇಕು ನೀವೇ ಹೇಳ್ಬಿಡಿ. ಗಿರೀಶ್ ಅವ್ರ ಮಾತನ್ನ ನಂಬೇಕಾ ಅಥವಾ ಚಿನ್ನಯ್ಯನ ಪತ್ನಿ ಹಾಗೆ ಸಹೋದರಿ ಮಾತು ನಂಬೇಕಾ ಅಂತ?
ಇಬ್ರು ಹೇಳಿದರು, ನೀವೇ ಕೇಳಿಸ್ಕೊಂಡ್ರಿ. ಇನ್ನು ಅದರ ಮೇಲೆ ನಾನೇನು ಹೇಳಿ? ಅವರ ನಂಬಿಕೆ ಇವರ ನಂಬಿಕೆ ಅವರವರಿಗೆ ಬಿಟ್ಟದ್ದು. ಅವ್ರವ್ರಿಗೆ ಬಿಟ್ಟಿದ್ದು ಅಂದ್ರೆ ಯಾರಿಗೆ ಬಿಟ್ಟಿದ್ದು ಸರ್ ಇದು? ವೀಕ್ಷಕರಿಗೆ ಬಿಟ್ಟದ್ದು. ಹ್ಮ್ ಅಂದ್ರೆ ಚಿನ್ನಯ್ಯನ ವಿಚಾರದಲ್ಲಿ ಗಿರೀಶ್ ಮಟ್ಟಣ್ಣನವರವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಅವರ ಸಹೋದರಿ ಹಾಗೆ ಪತ್ನಿ ವಾದವನ್ನ ವೀಕ್ಷಕರು ಒಪ್ಪಬಹುದು. ಕೇಳಿಸ್ತಾ ಇದೆಯಾ ಸರ್ ನಾನು ಮಾತನಾಡ್ತಿರೋದು? ಸರಿ, ವೀಕ್ಷಕರಿಗೆ ಬಿಟ್ಟದ್ದು. ಅದೇ ಹೇಳಿದೆ, ತಾವು ಬಹಳ ಸಮಯದಿಂದ ಈ ಧರ್ಮಸ್ಥಳ ಪ್ರಕರಣವನ್ನು ನಡೆಸ್ತಾ ಇದ್ದೀರಿ. ತಮ್ಮ ವೀಕ್ಷಕರಿಗೆ ಬಿಟ್ಟದ್ದು ನಾವು ನಡೆಸ್ತಿಲ್ಲ ಸರ್, SIT ನಡೆಸ್ತಿರೋದು. ನಾವು ಚರ್ಚೆ ಮಾತ್ರ ಮಾಡ್ತಿದ್ದೀವಿ. ಆಗಿದ್ದಾರೆ ನಾವು ಚರ್ಚೆ ಮಾತ್ರ ಮಾಡ್ತಿದೀವಿ, SIT ತನಿಖೆ ಮಾಡ್ತಿರೋದು, ನಡೆಸ್ತಿರೋದು SIT. ತಮ್ಮ ವೀಕ್ಷಕರು ಅಷ್ಟು ಪ್ರಬುದ್ಧರು, ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರದು ಅಂತ ಗೊತ್ತಿರೋಷ್ಟು ಪ್ರಬುದ್ಧರು ಅಂತ ನಾನು ಅನ್ಕೊಂಡಿದ್ದೇನೆ. ರೈಟ್. ಹಾಗಾದ್ರೆ ನಿಮ್ಮ ಶಾರ್ಟ್ ಅಂಡ್ ಸ್ವೀಟ್ ಉತ್ತರ ವೀಕ್ಷಕರಿಗೆ ರಾಬರ್ಟ್ ಸರ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಗಿರೀಶ್ ಮಟ್ಟಣ್ಣನವರವರು ಇವತ್ತು ಏರ್ಪೋರ್ಟ್ ಅಲ್ಲಿ ಹೇಳಿದ್ರು ನಾವು ಕೂಡ ಚಿನ್ನಯ್ಯ ಜೊತೆ ಟಚ್ ಅಲ್ಲಿ ಇದೀವಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಅವ್ರ ಪತ್ನಿ ಹಾಗೆ ಸಹೋದರಿ ಹೇಳ್ತಿದ್ದಾರೆ. ನಾವು ಯಾರ ಮಾತನ್ನ ನಂಬೇಕು ನೀವೇ ಹೇಳ್ಬಿಡಿ. ಗಿರೀಶ್ ಅವ್ರ ಮಾತನ್ನ ನಂಬೇಕಾ ಅಥವಾ ಚಿನ್ನಯ್ಯನ ಪತ್ನಿ ಹಾಗೆ ಸಹೋದರಿ ಮಾತು ನಂಬೇಕಾ ಅಂತ? ಇಬ್ರು ಹೇಳಿದರು, ನೀವೇ ಕೇಳಿಸ್ಕೊಂಡ್ರಿ. ಇನ್ನು ಅದರ ಮೇಲೆ ನಾನೇನು ಹೇಳಿ? ಅವರ ನಂಬಿಕೆ ಇವರ ನಂಬಿಕೆ ಅವರವರಿಗೆ ಬಿಟ್ಟದ್ದು. ಅವ್ರವ್ರಿಗೆ ಬಿಟ್ಟಿದ್ದು ಅಂದ್ರೆ ಯಾರಿಗೆ ಬಿಟ್ಟಿದ್ದು ಸರ್ ಇದು? ವೀಕ್ಷಕರಿಗೆ ಬಿಟ್ಟದ್ದು. ಅಂದ್ರೆ ಚಿನ್ನಯ್ಯನ ವಿಚಾರದಲ್ಲಿ ಗಿರೀಶ್ ಮಟ್ಟಣ್ಣನವರವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಅವರ ಸಹೋದರಿ ಹಾಗೆ ಪತ್ನಿ ವಾದವನ್ನ ವೀಕ್ಷಕರು ಒಪ್ಪಬಹುದು. ಕೇಳಿಸ್ತಾ ಇದೆಯಾ ಸರ್ ನಾನು ಮಾತನಾಡ್ತಿರೋದು? ಸರಿ, ವೀಕ್ಷಕರಿಗೆ ಬಿಟ್ಟದ್ದು. ಅದೇ ಹೇಳಿದೆ, ತಾವು ಬಹಳ ಸಮಯದಿಂದ ಈ ಧರ್ಮಸ್ಥಳ ಪ್ರಕರಣವನ್ನು ನಡೆಸ್ತಾ ಇದ್ದೀರಿ. ತಮ್ಮ ವೀಕ್ಷಕರಿಗೆ ಬಿಟ್ಟದ್ದು. ನಾವು ನಡೆಸ್ತಿಲ್ಲ ಸರ್, SIT ನಡೆಸ್ತಿರೋದು. ನಾವು ಚರ್ಚೆ ಮಾತ್ರ ಮಾಡ್ತಿದ್ದೀವಿ. ಆಗಿದ್ದಾರೆ ನಾವು ಚರ್ಚೆ ಮಾತ್ರ ಮಾಡ್ತಿದೀವಿ, SIT ತನಿಖೆ ಮಾಡ್ತಿರೋದು, ನಡೆಸ್ತಿರೋದು SIT. ತಮ್ಮ ವೀಕ್ಷಕರು ಅಷ್ಟು ಪ್ರಬುದ್ಧರು, ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರದು ಅಂತ ಗೊತ್ತಿರೋಷ್ಟು ಪ್ರಬುದ್ಧರು ಅಂತ ನಾನು ಅನ್ಕೊಂಡಿದ್ದೇನೆ. ರೈಟ್. ಹಾಗಾದ್ರೆ ನಿಮ್ಮ ಶಾರ್ಟ್ ಅಂಡ್ ಸ್ವೀಟ್ ಉತ್ತರ ವೀಕ್ಷಕರಿಗೆ ರಾಬರ್ಟ್ ಸರ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಗಿರೀಶ್ ಮಟ್ಟಣ್ಣನವರವರು ಇವತ್ತು ಏರ್ಪೋರ್ಟ್ ಅಲ್ಲಿ ಹೇಳಿದ್ರು ನಾವು ಕೂಡ ಚಿನ್ನಯ್ಯ ಜೊತೆ ಟಚ್ ಅಲ್ಲಿ ಇದೀವಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಅವ್ರ ಪತ್ನಿ ಹಾಗೆ ಸಹೋದರಿ ಹೇಳ್ತಿದ್ದಾರೆ. ನಾವು ಯಾರ ಮಾತನ್ನ ನಂಬೇಕು ನೀವೇ ಹೇಳ್ಬಿಡಿ. ಗಿರೀಶ್ ಅವ್ರ ಮಾತನ್ನ ನಂಬೇಕಾ ಅಥವಾ ಚಿನ್ನಯ್ಯನ ಪತ್ನಿ ಹಾಗೆ ಸಹೋದರಿ ಮಾತು ನಂಬೇಕಾ ಅಂತ? ಇಬ್ರು ಹೇಳಿದರು, ನೀವೇ ಕೇಳಿಸ್ಕೊಂಡ್ರಿ. ಇನ್ನು ಅದರ ಮೇಲೆ ನಾನೇನು ಹೇಳಿ? ಅವರ ನಂಬಿಕೆ ಇವರ ನಂಬಿಕೆ ಅವರವರಿಗೆ ಬಿಟ್ಟದ್ದು. ಅವ್ರವ್ರಿಗೆ ಬಿಟ್ಟಿದ್ದು ಅಂದ್ರೆ ಯಾರಿಗೆ ಬಿಟ್ಟಿದ್ದು ಸರ್ ಇದು? ವೀಕ್ಷಕರಿಗೆ ಬಿಟ್ಟದ್ದು. ಅಂದ್ರೆ ಚಿನ್ನಯ್ಯನ ವಿಚಾರದಲ್ಲಿ ಗಿರೀಶ್ ಮಟ್ಟಣ್ಣನವರವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಅವರ ಸಹೋದರಿ ಹಾಗೆ ಪತ್ನಿ ವಾದವನ್ನ ವೀಕ್ಷಕರು ಒಪ್ಪಬಹುದು. ಕೇಳಿಸ್ತಾ ಇದೆಯಾ ಸರ್ ನಾನು ಮಾತನಾಡ್ತಿರೋದು? ಸರಿ, ವೀಕ್ಷಕರಿಗೆ ಬಿಟ್ಟದ್ದು. ಅದೇ ಹೇಳಿದೆ, ತಾವು ಬಹಳ ಸಮಯದಿಂದ ಈ ಧರ್ಮಸ್ಥಳ ಪ್ರಕರಣವನ್ನು ನಡೆಸ್ತಾ ಇದ್ದೀರಿ. ತಮ್ಮ ವೀಕ್ಷಕರಿಗೆ ಬಿಟ್ಟದ್ದು. ನಾವು ನಡೆಸ್ತಿಲ್ಲ ಸರ್, SIT ನಡೆಸ್ತಿರೋದು. ನಾವು ಚರ್ಚೆ ಮಾತ್ರ ಮಾಡ್ತಿದ್ದೀವಿ. ಆಗಿದ್ದಾರೆ ನಾವು ಚರ್ಚೆ ಮಾತ್ರ ಮಾಡ್ತಿದೀವಿ, SIT ತನಿಖೆ ಮಾಡ್ತಿರೋದು, ನಡೆಸ್ತಿರೋದು SIT. ತಮ್ಮ ವೀಕ್ಷಕರು ಅಷ್ಟು ಪ್ರಬುದ್ಧರು, ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರದು ಅಂತ ಗೊತ್ತಿರೋಷ್ಟು ಪ್ರಬುದ್ಧರು ಅಂತ ನಾನು ಅನ್ಕೊಂಡಿದ್ದೇನೆ. ರೈಟ್. ಹಾಗಾದ್ರೆ ನಿಮ್ಮ ಶಾರ್ಟ್ ಅಂಡ್ ಸ್ವೀಟ್ ಉತ್ತರ ರಾಬರ್ಟ್ ಸರ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಗಿರೀಶ್ ಮಟ್ಟಣ್ಣನವರವರು ಇವತ್ತು ಏರ್ಪೋರ್ಟ್ ಅಲ್ಲಿ ಹೇಳಿದ್ರು ನಾವು ಕೂಡ ಚಿನ್ನಯ್ಯ ಜೊತೆ ಟಚ್ ಅಲ್ಲಿ ಇದೀವಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಅವ್ರ ಪತ್ನಿ ಹಾಗೆ ಸಹೋದರಿ ಹೇಳ್ತಿದ್ದಾರೆ. ನಾವು ಯಾರ ಮಾತನ್ನ ನಂಬೇಕು ನೀವೇ ಹೇಳ್ಬಿಡಿ. ಗಿರೀಶ್ ಅವ್ರ ಮಾತನ್ನ ನಂಬೇಕಾ ಅಥವಾ ಚಿನ್ನಯ್ಯನ ಪತ್ನಿ ಹಾಗೆ ಸಹೋದರಿ ಮಾತು ನಂಬೇಕಾ ಅಂತ? ಇಬ್ರು ಹೇಳಿದರು, ನೀವೇ ಕೇಳಿಸ್ಕೊಂಡ್ರಿ. ಇನ್ನು ಅದರ ಮೇಲೆ ನಾನೇನು ಹೇಳಿ? ಅವರ ನಂಬಿಕೆ ಇವರ ನಂಬಿಕೆ ಅವರವರಿಗೆ ಬಿಟ್ಟದ್ದು. ಅವ್ರವ್ರಿಗೆ ಬಿಟ್ಟಿದ್ದು ಅಂದ್ರೆ ಯಾರಿಗೆ ಬಿಟ್ಟಿದ್ದು ಸರ್ ಇದು? ವೀಕ್ಷಕರಿಗೆ ಬಿಟ್ಟದ್ದು. ಅಂದ್ರೆ ಚಿನ್ನಯ್ಯನ ವಿಚಾರದಲ್ಲಿ ಗಿರೀಶ್ ಮಟ್ಟಣ್ಣನವರವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಅವರ ಸಹೋದರಿ ಹಾಗೆ ಪತ್ನಿ ವಾದವನ್ನ ವೀಕ್ಷಕರು ಒಪ್ಪಬಹುದು. ಕೇಳಿಸ್ತಾ ಇದೆಯಾ ಸರ್ ನಾನು ಮಾತನಾಡ್ತಿರೋದು? ಸರಿ, ವೀಕ್ಷಕರಿಗೆ ಬಿಟ್ಟದ್ದು. ಅದೇ ಹೇಳಿದೆ, ತಾವು ಬಹಳ ಸಮಯದಿಂದ ಈ ಧರ್ಮಸ್ಥಳ ಪ್ರಕರಣವನ್ನು ನಡೆಸ್ತಾ ಇದ್ದೀರಿ. ತಮ್ಮ ವೀಕ್ಷಕರಿಗೆ ಬಿಟ್ಟದ್ದು. ನಾವು ನಡೆಸ್ತಿಲ್ಲ ಸರ್, SIT ನಡೆಸ್ತಿರೋದು. ನಾವು ಚರ್ಚೆ ಮಾತ್ರ ಮಾಡ್ತಿದ್ದೀವಿ. ಆಗಿದ್ದಾರೆ ನಾವು ಚರ್ಚೆ ಮಾತ್ರ ಮಾಡ್ತಿದೀವಿ, SIT ತನಿಖೆ ಮಾಡ್ತಿರೋದು, ನಡೆಸ್ತಿರೋದು SIT. ತಮ್ಮ ವೀಕ್ಷಕರು ಅಷ್ಟು ಪ್ರಬುದ್ಧರು, ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರದು ಅಂತ ಗೊತ್ತಿರೋಷ್ಟು ಪ್ರಬುದ್ಧರು ಅಂತ ನಾನು ಅನ್ಕೊಂಡಿದ್ದೇನೆ. ರೈಟ್. ಹಾಗಾದ್ರೆ ನಿಮ್ಮ ಶಾರ್ಟ್ ಅಂಡ್ ಸ್ವೀಟ್ ಉತ್ತರ ವೀಕ್ಷಕರಿಗೆ ರಾಬರ್ಟ್ ಸರ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಗಿರೀಶ್ ಮಟ್ಟಣ್ಣನವರವರು ಇವತ್ತು ಏರ್ಪೋರ್ಟ್ ಅಲ್ಲಿ ಹೇಳಿದ್ರು ನಾವು ಕೂಡ ಚಿನ್ನಯ್ಯ ಜೊತೆ ಟಚ್ ಅಲ್ಲಿ ಇದೀವಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಅವ್ರ ಪತ್ನಿ ಹಾಗೆ ಸಹೋದರಿ ಹೇಳ್ತಿದ್ದಾರೆ. ನಾವು ಯಾರ ಮಾತನ್ನ ನಂಬೇಕು ನೀವೇ ಹೇಳ್ಬಿಡಿ. ಗಿರೀಶ್ ಅವ್ರ ಮಾತನ್ನ ನಂಬೇಕಾ ಅಥವಾ ಚಿನ್ನಯ್ಯನ ಪತ್ನಿ ಹಾಗೆ ಸಹೋದರಿ ಮಾತು ನಂಬೇಕಾ ಅಂತ? ಇಬ್ರು ಹೇಳಿದರು, ನೀವೇ ಕೇಳಿಸ್ಕೊಂಡ್ರಿ. ಇನ್ನು ಅದರ ಮೇಲೆ ನಾನೇನು ಹೇಳಿ? ಅವರ ನಂಬಿಕೆ ಇವರ ನಂಬಿಕೆ ಅವರವರಿಗೆ ಬಿಟ್ಟದ್ದು. ಅವ್ರವ್ರಿಗೆ ಬಿಟ್ಟಿದ್ದು ಅಂದ್ರೆ ಯಾರಿಗೆ ಬಿಟ್ಟಿದ್ದು ಸರ್ ಇದು? ವೀಕ್ಷಕರಿಗೆ ಬಿಟ್ಟದ್ದು.
ಅಂದ್ರೆ ಚಿನ್ನಯ್ಯನ ವಿಚಾರದಲ್ಲಿ ಗಿರೀಶ್ ಮಟ್ಟಣ್ಣನವರವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಅವರ ಸಹೋದರಿ ಹಾಗೆ ಪತ್ನಿ ವಾದವನ್ನ ವೀಕ್ಷಕರು ಒಪ್ಪಬಹುದು. ಕೇಳಿಸ್ತಾ ಇದೆಯಾ ಸರ್ ನಾನು ಮಾತನಾಡ್ತಿರೋದು? ಸರಿ, ವೀಕ್ಷಕರಿಗೆ ಬಿಟ್ಟದ್ದು ಅದೇ ಹೇಳಿದೆ. ತಾವು ಬಹಳ ಸಮಯದಿಂದ ಈ ಧರ್ಮಸ್ಥಳ ಪ್ರಕರಣವನ್ನು ನಡೆಸ್ತಾ ಇದ್ದೀರಿ. ತಮ್ಮ ವೀಕ್ಷಕರಿಗೆ ಬಿಟ್ಟದ್ದು ಮೆಚುರಿಟಿ ಆಗಿದ್ದಾರೆ. ನಾವು ಚರ್ಚೆ ಮಾತ್ರ ಮಾಡ್ತಿದೀವಿ, SIT ತನಿಖೆ ಮಾಡ್ತಿರೋದು, ನಡೆಸ್ತಿರೋದು SIT. ತಮ್ಮ ವೀಕ್ಷಕರು ಅಷ್ಟು ಪ್ರಬುದ್ಧರು, ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರದು ಅಂತ ಗೊತ್ತಿರೋಷ್ಟು ಪ್ರಬುದ್ಧರು ಅಂತ ನಾನು ಅನ್ಕೊಂಡಿದ್ದೇನೆ. ರೈಟ್. ಹಾಗಾದ್ರೆ ನಿಮ್ಮ ಶಾರ್ಟ್ ಅಂಡ್ ಸ್ವೀಟ್ ಉತ್ತರ ವೀಕ್ಷಕರಿಗೆ